ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದೆ 14 ಕ್ಷೇತ್ರಗಳಿಗೆ ವೀಲ್ ಚೇರ್ ನಲ್ಲೆಲ್ಲ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಅದರಲ್ಲಿ ಗಮನಿಸ್ತಾ ಹೋಗೋಣ. ಸಚಿವ ಈಶ್ವರ್ ಖಂಡ್ರೆ ತಂದೆಯಾಗಿರುವ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಶತಾಯುಷಿ ಅವರು 100 ವರ್ಷ ದಾಟಿದ್ದಾರೆ. ಭಾಲ್ಕಿಯಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ಭೀಮಣ್ಣ ಖಂಡ್ರೆ ಮೊಮ್ಮಗನ ಪರವಾಗಿ ಅಂದ್ರೆ ಮೊಮ್ಮಗ ಅಭ್ಯರ್ಥಿಯಾಗಿದ್ದಾರಲ್ಲ ಈ ಸಲ ಸಾಗರ್ ಖಂಡ್ರೆ ವೀಲ್ ಚೇರ್ ನಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ಶತಾಯುಷಿ ಭೀಮಣ್ಣ ಖಂಡ್ರೆ ಈಶ್ವರ್ ಖಂಡ್ರೆ ಅವರ ತಂದೆ ಮೊಮ್ಮಗ ಈ ಸಲ ಕಂಟೆಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ವತಿಯಿಂದ. ಗಮನಿಸ್ತಾ ಇದ್ದೀರಿ. ಇದೊಂದು ರೀತಿ ಬಹಳ ಖುಷಿ ಆಗುತ್ತೆ. ಶತಾಯುಷಿ 100 ವರ್ಷ ಕಾಲಿಟ್ಟಿರೋರು, 100 ವರ್ಷ ದಾಟಿರೋರು, ಮಾತಾಡೋದು ಕಷ್ಟ, ಮನೆಯಿಂದ ಹೊರಗೆ ಬರೋದು ಕಷ್ಟ ಅಂಥದ್ರಲ್ಲಿ ಇವ್ರ ಸಹಾಯವನ್ನು ಪಡೆದುಕೊಂಡು, ಇವರೊಬ್ಬರು ಅಂತಲ್ಲ ಸಾಮಾನ್ಯ ಜನರು ಅಷ್ಟೇ, ಇವ್ರ ಸಹಾಯವನ್ನು ಪಡ್ಕೊಂಡು ಮತಗಟ್ಟೆ ತನಕ ಬಂದು ಓಟ್ ಹಾಕೋಗೋದಿದೆಯಲ್ಲ, ಅಂದರೆ ನನ್ನ ಜವಾಬ್ದಾರಿ ಇದು, ನನ್ನ ಹಕ್ಕು ಇದು. ಇವತ್ತು ನಾನು ಮತ ಹಾಕಿದ್ರೆ ನಾಳೆ ನಾನು ಏನಾದರೂ ಕೇಳಲಿಕ್ಕೆ ನನಗೆ ನೈತಿಕತೆ ಇರುತ್ತೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಅರ್ಥಕೊಂಡಿರುವಂಥವ್ರು. ಇವರಿಗೆಲ್ಲ ಹೋಗಿ ಶತಾಯುಷಿಗಳು ಅಥವಾ ತೀರಾ 70-80 ವರ್ಷ ದಾಟಿರೋರಿಗೆ ನೀವು ಬಂದು ಓಟ್ ಹಾಕಿ ಅಂತ ಕೇಳೋ ಅಗತ್ಯ ಇರಲ್ಲ. ಅವ್ರು ಬರ್ತಾರೆ,